ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಾಳೆಕಾಯಿ ಎಲ್ಲ ಬೆಂದಿರೋದ್ರಿಂದ ಇನ್ ಬೇಯುವಂತದ್ದು ಏನು ಇಲ್ವೇ ಇಲ್ಲ ಅದ್ರೊಳಗಡೆ. ಮೇಜರ್ ಪಾರ್ಟು ಕ್ಯಾರೆಟ್ ಮತ್ತೆ ಪಾಲಕ್ ಹಾಕಿರ್ತೀವಲ್ವಾ ಸ್ವಲ್ಪ ಫ್ರೈ. ಅದೇ ಕ್ಯಾರೆಟ್ ಅದನ್ನ ಬಿಟ್ರೆ ಬಟಾಣಿನೂ ಬೆಂದೋಗಿರುತ್ತೆ, ಬಾಳೆಕಾಯಿಯೂ ಬೆಂದೋಗಿರುತ್ತೆ. ಬಾಳೆಕಾಯಿ ಕ್ಯಾರೆಟಿನ ಕಬಾಬಾ? ನಮ್ಗೆಲ್ಲ ಕಬಾಬ್ ಅಂದ್ರೆ ಏನ್ ಗೊತ್ತಾ? ಏನ್ ಹೇಳಿ? ನಾನ್ ವೆಜ್ ಇಂದೆಲ್ಲ ಅಂತ ಹೇಳಿದ್ ಯಾರು ಹೇಳಿ? ನೀವು ಒಳ್ಳೆ ಕಥೆ. ಸ್ವಲ್ಪ ಕೆಂಪಿಗಿರ್ಬೇಕು ಅಂತ. ಹೌದಾ? ಕಬಾಬ್ ಅಂದ್ರೆ ಸ್ವಲ್ಪ ಕೆಂಪಿಗಿರ್ಬೇಕು. ಅಲ್ಲ, ಇದಕ್ಕೆ ಖಾರ ಪುಡಿ ತುಂಬಾ ಹಾಕೊಂಡ್ರೆ ಕೆಂಪಾಗುತ್ತೆ. ಹೆಗ್ಡೆಯವ್ರು ಚಿಕನ್ ಚಿಕನ್ ತಿಂತಾರಾ? ಏನು ತಿನ್ನ ಇಲ್ಲ ಅಲ್ಲ, ನಾವು ಪ್ಯೂರ್ ವೆಜ್. ನಾನು ಮನೆಯಲ್ಲೇ ಕೇಕು ಮತ್ತೆ ಐಸ್ ಕ್ರೀಮ್ ಚಾಕ್ಲೇಟ್ ಇನ್ನೆಲ್ಲ ಕ್ಲಾಸ್ ಮಾಡ್ತೀನಿ, ಅದು ಕೂಡ ಎಗ್ಲೆಸ್ ಕೇಕೆ. ಹೌದಾ? ಹೌದು. ಎಷ್ಟು ಸ್ವಲ್ಪ ಬ್ರೌನ್ ಆಗ್ಬೇಕಾ ಕಲರ್ ಎಲ್ಲ? ಸ್ವಲ್ಪ ಬ್ರೌನ್ ಆಗ್ಬೇಕಲ್ಲ. ಯೂಶಲಿ ಬಾಳೆಕಾಯಿ ಅಂದಾಗ ಅಷ್ಟೊಂದು ಬ್ರೌನ್ ಆಗಲ್ಲ. ನೀವು ಬೇರೆ ಆಲೂಗಡ್ಡೆದಾದ್ರೆ ಬೇಗ ಬ್ರೌನ್ ಆಗ್ಬಿಡ್ತದೆ. ಇದು ಬಾಳೆಕಾಯ್ದಾದ್ರಿಂದ, ಅದು ಬೇಯಿಸ್ಕೊಂಡಿರೋದು ಬಾಳೆಕಾಯಿ ಆದ್ರಿಂದ ಅದಷ್ಟು ಈಸಿಯಾಗಿ ಬ್ರೌನ್ ಆಗಲ್ಲ ಅದು. ಓಕೆ, ಆಯ್ತಾ? ಬಂದಿದೆ ಕಲರ್, ಇಷ್ಟೇ ಬರೋದು. ಇಷ್ಟೇ 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 ಬಿಟ್ರೆ ಕಪ್ಪಾಗುತ್ತೆ. ಕರೆಕ್ಟ್ ಆಗಿದೆ ಕಲರ್. ಕರೆಕ್ಟ್ ಆಗಿದೆ ಕಲರ್. ಎಸ್. ಎಲ್ರಿ ನಿಮ್ ಗೋಡಂಬಿಗಳೆಲ್ಲ ಒಂದು ಕಾಣ್ತಾ ಇಲ್ಲ? ಕೆಳಗಡೆನೇ ಇದೆಯಾ? ತೆಗಿರಿ ಎಲ್ಲ ರೀ. ಮೇಗಡೆ ಇಡೋಣ ಇನ್ನೂ ಸ್ವಲ್ಪ ಶೋಕಿಗೆ. ಬಾಳೆಕಾಯಿ ಕ್ಯಾರೆಟ್ ಕಬಾಬ್ ರೆಡಿ ಇದೆ. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ಬಾಳೆಕಾಯಿ ಕ್ಯಾರೆಟ್ ಕಬಾಬ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಪ್ರತಿಭಾ ಹೆಗ್ಡೆ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಶಾಸ್ತ್ರೀಯ ಸಂಗೀತನ ಕಲ್ತಿದ್ದಾರೆ. 2-3 ಗಂಟೆಗಳ ಕಾಲ ಕಚೇರಿಗಳನ್ನು ಕೂಡ ಕೊಡ್ತಾ ಇದ್ದಾರೆ.